20ನೇ ತಾರೀಕು ಇಲ್ಲಿ ಚಿಕ್ಕಬಳ್ಳಾಪುರಕ್ಕೂ ಕೂಡ ಬರ್ತಾ ಇದ್ದಾರೆ ವೋಟ್ ಕೇಳಕ್ಕೆ. ಯಾರ ಪರವಾಗಿ? ಭ್ರಷ್ಟ ಅಭ್ಯರ್ಥಿ ಪರವಾಗಿ ವೋಟ್ ಕೇಳಕ್ ಬರ್ತಾ ಇದ್ದಾರೆ. ನಾನು ಅವ್ರ ಹೆಸರು ಹೇಳಕ್ಕೂ ನಾಚಿಕೆ ಆಗುತ್ತೆ ನನಗೆ. ಯಾಕಂತಂದ್ರೆ ಈ NDA ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಲಂಚ ಹೊಡೆದದು ಎತ್ತಿ ಲಂಚ ಬಿಡ್ಲಿಲ್ಲ ಅಂತಂದ್ರೆ ಕೊರೋನಾ ರೋಗ ಬಂದಿತ್ತು. ಕೊರೋನಾ ರೋಗ. ಇವರು ಹೆಲ್ತ್ ಮಿನಿಸ್ಟ್ರು ಸುಧಾಕರ್ ಹೇಳಿದ್ರು ಈಗಾಗಲೇ ಆ ಕೊರೋನಾ ರೋಗಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಕ್ಕಂಥ ವ್ಯವಹಾರದಲ್ಲಿ ಲಂಚ ಹೊಡೆದ್ಬಿಟ್ಟು ಕೋಟಿಗಟ್ಟಲೆ ಲಂಚ ಹೊಡೆದ್ಬಿಟ್ರು. ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ. ದುಬಾರಿ ಬೆಲೆ ಕೊಂಡ್ಕೊಂಡಿರೋದು ಸತ್ಯ ಅಂತೇಳಿ ಸಾಬೀತಾಯಿತು. ನಾನು ನ್ಯಾಯಾಂಗ ತನಿಖೆ ಆಗಬೇಕು ಇದಕ್ಕೆ ಅಂತ ಹೇಳಿದೆ. ಸರ್ಕಾರ ಅವತ್ತು ಒಪ್ಪಲಿಲ್ಲ, ಯಡಿಯೂರಪ್ಪನವರ ಸರ್ಕಾರ. ನಾನು ಮುಖ್ಯಮಂತ್ರಿ ಆದ ಮೇಲೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಗ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ. ಬಿಜೆಪಿ ಅಭ್ಯರ್ಥಿ ಸಿಕ್ಕಾಕೊಂಡೇ ತೀರ್ತಾರೆ. ಇವರಿಗೆ ಶಿಕ್ಷೆ 100ಕ್ಕೆ 100 ಗ್ಯಾರಂಟಿ. ಈ ಚುನಾವಣೆಯಲ್ಲಿ ನೀವೇನ್ ಮಾಡ್ತೀರಿ ಹೇಳಿ? ಚಿಕ್ಕಬಳ್ಳಾಪುರದಲ್ಲಿ ಸೋಲಿಸಿರ್ತಕ್ಕಂಥ ಅಭ್ಯರ್ಥಿ ಈಗ ಲೋಕಸಭೆಯಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಅವರನ್ನು ಗೆಲ್ಲಿಸ್ತೀರಾ ಮತ್ತೆ? ಯಾವ ಕಾರಣಕ್ಕೂ ಕೂಡ ಗೆಲ್ಲಿಸಬಾರದು. ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸಬೇಕು.